Dear students, myself is Professor Pratibha Pashwanath, Associate Professor, GFGC, KR Bangalore. In my previous session, you all understood about meaning and definitions of demand forecasting. In this session, you all should understand the objectives of ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್. ಅಂದರೆ ಬೇಡಿಕೆಯ ಮುನ್ನಂದಾಜಿನ ಉದ್ದೇಶಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ವಾಟ್ ಈಸ್ ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್? ದ ಲರ್ನಿಂಗ್ ಆಬ್ಜೆಕ್ಟಿವ್ is to understand the objectives of both short-term and long-term demand forecasting. From our previous session, we all know about the objective of business firm is to maximize his profit. ಅಂದರೆ ನಮಗೆ ಹಿಂದಿನ ಸೆಷನ್ನಲ್ಲಿ ಗೊತ್ತಾಗಿದೆ, ಪ್ರತಿಯೊಂದು ಉದ್ಯಮ ಸಂಸ್ಥೆಯ ಉದ್ದೇಶ ಗರಿಷ್ಠ ಲಾಭವನ್ನು ಗಳಿಸೋದಾಗಿದೆ. ಟು ಮ್ಯಾಕ್ಸಿಮೈಸ್ ಹಿಸ್ ಪ್ರಾಫಿಟ್, ದ ಫರ್ಮ್ ಹ್ಯಾಸ್ ಟು ಮೇಕ್ ದ ಪ್ರೊಡಕ್ಷನ್ ಪ್ಲ್ಯಾನ್ ಅಕಾರ್ಡಿಂಗ್ ಟು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇನ್ ಡಿಫರೆಂಟ್ ಟೈಮ್ ಪೀರಿಯಡ್. ಅಂದರೆ ಗರಿಷ್ಠ ಲಾಭವನ್ನು ಗಳಿಸುವುದಕ್ಕಾಗಿ ಪ್ರತಿಯೊಂದು ಉದ್ಯಮ ಸಂಸ್ಥೆ ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಉತ್ಪಾದನಾ ಯೋಜನೆಗಳನ್ನು ರೂಪಿಸ್ಕೊಳ್ತದೆ ವಿವಿಧ ಕಾಲಘಟ್ಟಗಳಲ್ಲಿ. ಹೆನ್ಸ್, ಫಾರ್ ದಿಸ್ ಪರ್ಪಸ್ ದ ಟೈಮ್ ಪೀರಿಯಡ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಶಾರ್ಟ್ ಪೀರಿಯಡ್ ಆ್ಯಂಡ್ ಲಾಂಗ್ ಪೀರಿಯಡ್. ಈ ಉದ್ದೇಶಕ್ಕಾಗಿ ಇಡೀ ಕಾಲಘಟ್ಟವನ್ನು ಅಲ್ಪಾವಧಿ ಮತ್ತು ದೀರ್ಘಾವಧಿ ಎಂದು ವಿಂಗಡಿಸಲಾಗಿದೆ. ಸ್ಟೂಡೆಂಟ್ಸ್, ಶಾರ್ಟ್ ಪೀರಿಯಡ್. ಟೈಮ್ ಪೀರಿಯಡ್ ಈಸ್ ವೆರಿ ಶಾರ್ಟ್ and the firm can get time to meet customers' requirement only with existing plant. ಅಲ್ಪಾವಧಿ ಅಂತಂತಂದರೆ ಕಾಲಾವಧಿ ಅತ್ಯಂತ ಕಡಿಮೆ ಇರುವುದರಿಂದ ಉದ್ಯಮ ಸಂಸ್ಥೆಗೆ ಕೇವಲ ಈಗಾಗಲೇ ಅಸ್ತಿತ್ವದಲ್ಲಿರುವ ಉದ್ಯಮ ಸಂಸ್ಥೆಗಳ ಉತ್ಪಾದನೆಯಿಂದ ಮಾತ್ರ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸಬಹುದಾಗಿದೆ. ವಾಟ್ ಈಸ್ ಲಾಂಗ್ ಪೀರಿಯಡ್? ಡ್ಯೂರಿಂಗ್ ಲಾಂಗ್ ಪೀರಿಯಡ್, ದ ಫರ್ಮ್ ಕ್ಯಾನ್ ಗೆಟ್ ಎನಫ್ ಟೈಮ್ ಟು ಮೀಟ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಬೋತ್ ಫ್ರಮ್ ಎಕ್ಸಿಸ್ಟಿಂಗ್ ಪ್ಲಾಂಟ್ and establishing new plants also. ದೀರ್ಘಾವಧಿಯಲ್ಲಿ ಉದ್ಯಮ ಸಂಸ್ಥೆಗೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಮತ್ತು ಹೊಸ ಉದ್ಯಮ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಕಾಲಾವಕಾಶ ಇರ್ತದೆ. Therefore, short-term demand forecasting is done for existing products and long-term demand forecasting is done for both existing and new products. ಅದರಿಂದ ಅಲ್ಪಾವಧಿ ಬೇಡಿಕೆಯ ಮುನ್ನಂದಾಜು ಈಗಾಗಲೇ ಅಸ್ತಿತ್ವದಲ್ಲಿರುವ ಉತ್ಪನ್ನಗಳಿಗೆ ಮಾಡೋದಾದರೆ, ದೀರ್ಘಾವಧಿ ಬೇಡಿಕೆಯ ಮುನ್ನಂದಾಜನ್ನು ಈಗಾಗಲೇ ಅಸ್ತಿತ್ವದಲ್ಲಿರುವ ಮತ್ತು ಹೊಸ ಉತ್ಪನ್ನಗಳಿಗಾಗಿ ಮಾಡಲಾಗ್ತದೆ. Hence, there is a need of separate objectives for both short period and long period. ಆದ್ದರಿಂದ ಅಲ್ಪಾವಧಿ ಮತ್ತು ದೀರ್ಘಾವಧಿ ಬೇಡಿಕೆ ಮುನ್ನಂದಾಜಿಗೆ ಪ್ರತ್ಯೇಕ ಉದ್ದೇಶಗಳ ಅವಶ್ಯಕತೆ ಇದೆ. ವಾಟ್ ಆರ್ ಶಾರ್ಟ್ ರನ್ ಆಬ್ಜೆಕ್ಟಿವ್ಸ್? ಶಾರ್ಟ್ ರನ್ ಆಬ್ಜೆಕ್ಟಿವ್ಸ್ ಆರ್ ರಿಲೇಟೆಡ್ ಟು day-to-day information which are concerned with tactical decisions. ಅಂದರೆ ಅಲ್ಪಾವಧಿಯ ಮುನ್ನಂದಾಜು ಏನಿದೆ ಅದು
ಪ್ರತಿನಿತ್ಯದ ಮಾಹಿತಿಯನ್ನು ಅವಲಂಬಿಸಿರ್ತದೆ. ಪ್ರತಿನಿತ್ಯ ಮಾಹಿತಿಯ ಆಧಾರದ ಮೇಲೆ ತಂತ್ರಗಾರಿಕೆಯ ನಿರ್ಧಾರಗಳನ್ನು ಲಭ್ಯವಿರುವ ಸಂಪನ್ಮೂಲಗಳ ಮಿತಿಯಲ್ಲಿ ಕೈಗೊಳ್ಳಬೇಕಾಗಿದೆ. Therefore, the short-run forecasting are primarily concerned with optimum utilization of its existing production capacity. ಆದ್ದರಿಂದ ಅಲ್ಪಾವಧಿ ಮುನ್ನಂದಾಜು ಈಗಾಗಲೇ ಅಸ್ತಿತ್ವದಲ್ಲಿರುವ ಉತ್ಪಾದನಾಂಗಗಳ ಉತ್ಪಾದನಾ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂಬುದಕ್ಕೆ ಸಂಬಂಧಿಸಿದುದಾಗಿದೆ. Students, what are short-run objectives? The short-run objectives are: number 1, preparing production plan. Preparing a proper production plan. ಸಮರ್ಪಕವಾದ ಉತ್ಪಾದನಾ ಯೋಜನೆಯನ್ನು ಸಿದ್ಧಪಡಿಸುವುದು. From previous session, as we know that if there is no suitable production plan by business firm, leads to overproduction or underproduction. Hence, to avoid overproduction or underproduction, short-term proper production plan is very much required. ಅತಿ ಮುಖ್ಯವಾದ ಅಲ್ಪಾವಧಿ ಉದ್ದೇಶವೆಂದರೆ ಪರಿಣಾಮಕಾರಿಯಾದ ಉತ್ಪಾದನಾ ಯೋಜನೆಯನ್ನು ನಿರ್ಧರಿಸುವುದಾಗಿದೆ. ಅದು ಉದ್ಯಮ ಸಂಸ್ಥೆಗಳ ಮಿತಿಮೀರಿದ ಉತ್ಪಾದನೆ ಅಥವಾ ಕೊರತೆಯ ಉತ್ಪಾದನೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. Second objective is planning to reduce cost of production. ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವ ಯೋಜನೆ. To achieve maximizing profit, objective of the firm has to make a plan to reduce the cost of production. ಅಂದರೆ ಗರಿಷ್ಠ ಲಾಭವನ್ನು ಪಡ್ಕೊಳ್ಬೇಕು ಅಂತಂತಂದರೆ ಪ್ರತಿಯೊಂದು ಉದ್ಯಮ ಸಂಸ್ಥೆ ತನ್ನ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಬೇಕಾಗಿದೆ. For this purpose, short-term demand forecasting seeks to determine minimum and maximum stock levels which minimizes the total cost of inventory and regular supply of raw materials for the production. ಗರಿಷ್ಠ ಲಾಭವನ್ನು ಗಳಿಸ್ಕೊಳ್ಬೇಕು ಅಂತಂತಂದರೆ ಬೇಡಿಕೆಯ ಮುನ್ನಂದಾಜಿಗೆ ಕನಿಷ್ಠ ಮತ್ತು ಗರಿಷ್ಠತೆಯ ದಾಸ್ತಾನನ್ನು ಈ ಒಂದು ಅಲ್ಪಾವಧಿ ಬೇಡಿಕೆಯ ಮುನ್ನಂದಾಜು ನಿರ್ಧರಿಸುತ್ತದೆ. ಇದರಿಂದ ಒಟ್ಟು ಉತ್ಪಾದನಾ ದಾಸ್ತಾನು ವೆಚ್ಚ ಕಡಿಮೆಯಾಗಿ ಉತ್ಪಾದನೆಗಾಗಿ ನಿರಂತರವಾಗಿ ಬೇಕಾಗಿರುವ ಕಚ್ಚಾ ಪದಾರ್ಥಗಳ ಪೂರೈಕೆಯ ಉತ್ಪಾದನಾ ವೆಚ್ಚವನ್ನು ಕೂಡ ಇದು ಕಡಿಮೆ ಮಾಡ್ತದೆ. What is the third objective of short-term planning? The third objective is to achieve proper utilization of factors of production. ಉತ್ಪಾದನಾಂಗಗಳ ಪರಿಣಾಮಕಾರಿಯಾದ ಬಳಕೆ. Another important objective of short-term demand forecasting is to best utilization of factors of production like machines, skilled and unskilled labors in order to meet high demand during short period. ಬೇಡಿಕೆಯ ಮುನ್ನಂದಾಜಿನ ಉದ್ದೇಶ ಅಂತಂತಂದರೆ
ಸಂಪನ್ಮೂಲಗಳಾದ ಯಂತ್ರೋಪಕರಣಗಳು, ನೈಪುಣ್ಯ ಸಹಿತ ಮತ್ತು ನೈಪುಣ್ಯರಹಿತ ವರ್ಗವನ್ನು ಕ್ರಮಬದ್ಧವಾಗಿ ಶ್ರಮದ ವರ್ಗವನ್ನು ಕ್ರಮಬದ್ಧವಾಗಿ ಮತ್ತು ಪರಿಣಾಮಕಾರಿಯಾಗಿ ಅಲ್ಪಾವಧಿಯಲ್ಲಿ ಉಂಟಾದ ಬೇಡಿಕೆಯನ್ನು ಪೂರೈಸಲು ಬಳಸಿಕೊಳ್ಳಬೇಕಾಗಿದೆ. ಹೆನ್ಸ್, ಡ್ಯೂರಿಂಗ್ ಶಾರ್ಟ್ ಪೀರಿಯಡ್, suitable machines and labor force can be maintained and the proper production process should not be suffer due to shortage of machines and labor force. And any of the resources should not be remain idle. ಆದ್ದರಿಂದ ಅಲ್ಪಾವಧಿಯಲ್ಲಿ ಸೂಕ್ತವಾದ ಯಂತ್ರೋಪಕರಣಗಳು ಮತ್ತು ಶ್ರಮದ ಕೊರತೆಯ ಸಮಸ್ಯೆಯು ಉಂಟಾಗುವುದಿಲ್ಲ, ಅಥವಾ ಯಾವುದೇ ಸಂಪನ್ಮೂಲವೋ ಬಳಕೆಯಾಗದೆ ಜಡತ್ವದಿಂದ ಕೂಡಿರಲು ಕೂಡ ಸಾಧ್ಯವಿಲ್ಲ. Another objective of short-term forecasting is to determine the proper price policy. ಸಮರ್ಪಕವಾದ ಬೆಲೆಯ ನೀತಿಯ ನಿರ್ಧಾರ. The objective is to determine suitable pricing policy for the firms. Demand forecasting enables the management to formulate some appropriate pricing mechanism so that the level of price does not fluctuate too much during the period of inflation or deflation. ಉದ್ಯಮ ಸಂಸ್ಥೆಯ ಮತ್ತೊಂದು ಉದ್ದೇಶ ಸಮರ್ಪಕವಾದ ಬೆಲೆ ನೀತಿಯನ್ನು ನಿರ್ಧರಿಸುವುದಾಗಿದೆ. ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆ ನಿರ್ಧರಿಸುವ ವಸ್ತುವಿನ ಬೆಲೆಯ ತಂತ್ರವು ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ಪರಿಣಾಮ ಬೀರುವುದರಿಂದ ಸೂಕ್ತ ಬೆಲೆಯ ಧೋರಣೆ ಅವಶ್ಯಕವಾಗಿದೆ. ಆದ್ದರಿಂದ ನಿರ್ಧರಿಸುವ ಬೆಲೆಯ ಧೋರಣೆಯು ಹಣದುಬ್ಬರಕ್ಕಾಗಲಿ ಅಥವಾ ಆರ್ಥಿಕ ಕುಗ್ಗುವಿಕೆಯಾಗಲಿ ಅವಕಾಶವನ್ನು ಮಾಡಿಕೊಡಬಾರದು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಉದ್ಯಮ ಸಂಸ್ಥೆ ಅಲ್ಪಾವಧಿಯಲ್ಲಿ ಸಮರ್ಪಕವಾದ ಬೆಲೆ ನೀತಿಯನ್ನು ನಿರ್ಧಾರ ಮಾಡಬೇಕಾಗಿದೆ. Another objective, fifth objective, is to fix accurate sales targets to salesmen. ಮಾರಾಟಗಾರರಿಗೆ ನಿಖರವಾದ ಮಾರಾಟ ಗುರಿಗಳನ್ನು ನಿಗದಿಪಡಿಸುವುದು. To boost up their sales target, the firm can determine the separate sales targets for all the sales representatives in respective sales territories and control over the activities of sales representatives in respective sales territories. Apart from this, various incentives are also given to the sales representatives, those who reach their sales targets. ಅಂದರೆ ಎಲ್ಲ ಮಾರಾಟ ಪ್ರದೇಶಗಳಿಗೆ ಪ್ರತ್ಯೇಕ ಮಾರಾಟ ಗುರಿಗಳನ್ನು ನಿರ್ಧರಿಸುವುದು ಮತ್ತು ಆಯಾ ಮಾರಾಟ ಪ್ರದೇಶದಲ್ಲಿನ ಮಾರಾಟ ಪ್ರತಿನಿಧಿಗಳ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಅಲ್ಪಾವಧಿ ಮುನ್ನಂದಾಜಿನ ಮುಖ್ಯ ಉದ್ದೇಶ ಆಗಿದೆ. ಅಲ್ಲದೆ ತಮ್ಮ ಮಾರಾಟ ಗುರಿಗಳನ್ನು ಹೆಚ್ಚಿಸಲು ವಿವಿಧ ಪ್ರೋತ್ಸಾಹಕಗಳನ್ನು ನೀಡುವುದು ಕೂಡ ಇದರ ಉದ್ದೇಶವಾಗಿದೆ. Another objective is planning short-term financial requirements. The last objective is to planning for short-term financial requirements. ಅಲ್ಪಾವಧಿಯ ಹಣಕಾಸಿನ ಅವಶ್ಯಕತೆಗಳನ್ನು ಯೋಜಿಸುವುದು. Demand forecasting helps in forecasting the short-term financial requirements, which provided a base for the arrangement of
short-term finance for the business. This procedure can minimize the cost of obtaining the finance. ಅಂದರೆ ಉತ್ಪಾದನೆಗೆ ಬೇಕಾಗಿರುವ ಹಣಕಾಸಿನ ಅಲ್ಪಾವಧಿಯ ಹಣಕಾಸಿನ ಅವಶ್ಯಕತೆಗಳನ್ನು ಯೋಜಿಸಲು ಬೇಡಿಕೆಯ ಮುನ್ನಂದಾಜು ಅತ್ಯವಶ್ಯಕವಾಗಿದೆ. ಇದರಿಂದ ಉತ್ಪಾದನೆಗೆ ಬೇಕಾಗಿರುವ ಹಣಕಾಸನ್ನು ಪಡೆಯುವ ವೆಚ್ಚವನ್ನು ಕೂಡ ಕನಿಷ್ಠಗೊಳಿಸುವ ಜ್ಞಾನವನ್ನು ಇದು ಒದಗಿಸಿಕೊಡ್ತದೆ. ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಪ್ರೊಸೀಡ್ ಟು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್. ದೀರ್ಘಾವಧಿ. ಲಾಂಗ್ ಟರ್ಮ್ forecasts prepared for long period, during which the firm scale of operations or the production plan may expanded or reduced. ವಿದ್ಯಾರ್ಥಿಗಳೇ, ದೀರ್ಘಾವಧಿಗೆ ಮಾಡಲಾದ ಮುನ್ನಂದಾಜು ದೀರ್ಘಾವಧಿ ಮುನ್ನಂದಾಜಾಗಿದೆ. ಈ ಅವಧಿಯಲ್ಲಿ ಉದ್ಯಮ ಸಂಸ್ಥೆಗಳ ಉತ್ಪಾದನಾ ವ್ಯವಹಾರಗಳು ಅಥವಾ ಉತ್ಪಾದನಾ ಯೋಜನೆಗಳು ವಿಸ್ತಾರಗೊಳ್ಳುವ ಅಥವಾ ಸಂಕುಚಿತಗೊಳ್ಳುವ ಸಾಧ್ಯತೆಗಳಿರುತ್ತದೆ. ಲಾಂಗ್ ಟರ್ಮ್ ಫೋರ್ಕಾಸ್ಟ್ಸ್ relates to those information which are important for undertaking strategic decisions for the business over a period of time. ಅಂದರೆ ದೀರ್ಘಾವಧಿ ಮುನ್ನಂದಾಜು ವಿವಿಧ ಕಾಲಘಟ್ಟಗಳಲ್ಲಿ ವ್ಯಾಪಾರ ವ್ಯವಹಾರದ ಕಾರ್ಯತಂತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸ್ಟೂಡೆಂಟ್ಸ್, ಅಂತಹ ದೀರ್ಘಾವಧಿ ಮುನ್ನಂದಾಜಿನ ಉದ್ದೇಶಗಳು ಯಾವ್ಯಾವುದು? ವಾಟ್ ಆರ್ ದೋಸ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್? ವಾಟ್ ಆರ್ ದೋಸ್ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್? The first one is planning to establish new unit or expanding the existing unit. ಹೊಸ ಘಟಕವನ್ನು ಸ್ಥಾಪಿಸುವ ಅಥವಾ ಅಸ್ತಿತ್ವದಲ್ಲಿರುವ ಘಟಕದ ವಿಸ್ತರಣೆಯ ಯೋಜನೆ. The objective of long-term forecasting is planning for long-term production. To achieve this objective, the decision has to be taken to establish new unit or expanding existing unit, which are being decided by assessing the future demand of goods and services produced by the enterprise. Later, he can prepare the production plan schedule accordingly. ದೀರ್ಘಾವಧಿ ಮುನ್ನಂದಾಜಿನ ಮುಖ್ಯ ಉದ್ದೇಶ ದೀರ್ಘಾವಧಿ ಉತ್ಪಾದನೆಯನ್ನು ಕೈಗೊಳ್ಳುವುದಾಗಿದೆ. ಅದಕ್ಕಾಗಿ ಹೊಸ ಉದ್ಯಮ ಘಟಕವನ್ನು ಸ್ಥಾಪಿಸಬೇಕೇ ಅಥವಾ ಬೇಡವೇ? ಈಗಾಗಲೇ ಅಸ್ತಿತ್ವದಲ್ಲಿರುವ ಉದ್ಯಮ ಸಂಸ್ಥೆಗಳನ್ನು ವಿಸ್ತರಿಸಬೇಕೇ ಅಥವಾ ಬೇಡವೇ ಎನ್ನುವುದನ್ನು ನಿರ್ಧರಿಸಬೇಕಾಗ್ತದೆ. ಇದನ್ನು ಉದ್ಯಮ ಸಂಸ್ಥೆಗಳು ಉತ್ಪಾದಿಸುವ ಸರಕು ಮತ್ತು ಸೇವೆಗಳಿಗಿರುವ ಭವಿಷ್ಯದ ಬೇಡಿಕೆಯನ್ನು ಕಂಡುಕೊಳ್ಳುವುದರ ಮೂಲಕ ನಿರ್ಧರಿಸಬಹುದು. ಅದಕ್ಕೆ ಅನುಗುಣವಾಗಿ ಉತ್ಪಾದನಾ ವೇಳಾಪಟ್ಟಿಯನ್ನು ಕೂಡ ಉದ್ಯಮ ಸಂಸ್ಥೆಗಳು ಸಿದ್ಧಪಡಿಸಿಕೊಳ್ಳಬೇಕಾಗ್ತದೆ. Another objective is planning to increase plant capacity. ಉದ್ಯಮ ಸಂಸ್ಥೆಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಯೋಜನೆ.
small or too large size of plant may not be in the economic interest of the firm. ಉದ್ಯಮ ಸಂಸ್ಥೆಗಳ ಆರ್ಥಿಕ ದೃಢತೆಗೆ ಅತಿ ಸಣ್ಣ ಅಥವಾ ಅತಿ ಬೃಹತ್ ಗಾತ್ರದ ಉದ್ಯಮ ಸ್ಥಾವರದ ಸ್ಥಾಪನೆ ಉದ್ಯಮ ಸಂಸ್ಥೆಯ ಇಚ್ಛೆಯ ಆಗಿರುವುದಿಲ್ಲ. In this situation, the long-term demand forecasting helps in planning to expand plant capacity according to the demand. If the present capacity of the plant is not sufficient to meet the demand, and decision may be taken to install a new plant. ಅಂದರೆ ಇಂತಹ ಸಂದರ್ಭದಲ್ಲಿ ದೀರ್ಘಾವಧಿ ಬೇಡಿಕೆಯ ಮುನ್ನಂದಾಜು ವಸ್ತುಗಳ ಬೇಡಿಕೆಯ ಆಧಾರದ ಮೇಲೆ ಉದ್ಯಮ ಸ್ಥಾವರಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಬೇಕಾಗಿರುವ ಯೋಜನೆಗಳನ್ನು ರೂಪಿಸಲು ಉಪಯುಕ್ತವಾಗಿದೆ. What is the third objective of long-term forecasting? Is that long-term financial requirements. ದೀರ್ಘಾವಧಿ ಬಂಡವಾಳ ಯೋಜನೆಯನ್ನು ಕೈಗೊಳ್ಳುವುದು. In the previous explanation, students, you all come to know that long-term finance is required for expanding existing plant and establishing new plants. ದೀರ್ಘಾವಧಿ ಹಣಕಾಸು ಅಸ್ತಿತ್ವದಲ್ಲಿರುವ ಉದ್ಯಮ ಸ್ಥಾವರಗಳ ವಿಸ್ತರಣೆಗೆ ಮತ್ತು ಹೊಸ ಉದ್ಯಮಗಳ ಸ್ಥಾಪನೆಗೆ ಅವಶ್ಯಕವಾಗಿದೆ. The long-term demand forecasting helps for making long-term financial arrangements from internal and external sources, sometimes from global sources also. ದೀರ್ಘಾವಧಿ ಮುನ್ನಂದಾಜು ಆಂತರಿಕ ಮತ್ತು ಬಾಹ್ಯ ಹಣಕಾಸಿನ ಮೂಲಗಳಿಂದ, ಕೆಲವು ಬಾರಿ ಅಂತಾರಾಷ್ಟ್ರೀಯ ಮೂಲಗಳಿಂದಲೂ ಹಣಕಾಸನ್ನು ಪಡೆಯಲು ಉಪಯುಕ್ತವಾಗಿದೆ. The last objective is that planning for manpower requirement. ಮಾನವ ಶಕ್ತಿ ಅವಶ್ಯಕತೆಗಳ ಯೋಜನೆ. Expenditure on labor is one of the most important component in cost of production. ಶ್ರಮದ ಮೇಲಿನ ವೆಚ್ಚವು ಉತ್ಪಾದನಾ ವೆಚ್ಚದ ಒಂದು ಭಾಗವಾಗಿದೆ. Hence, the long-term production process should not be suffered from shortage of manpower. Therefore, the long-term demand forecasting make provision for estimating the requirements of manpower for long-term production process. ದೀರ್ಘಾವಧಿಯಲ್ಲಿ ಉತ್ಪಾದನಾ ಪ್ರಕ್ರಿಯೆ ಮಾನವ ಶಕ್ತಿಯ ಕೊರತೆಯ ಸಮಸ್ಯೆಯನ್ನು ಎದುರಿಸಬಾರದು. ಆದ್ದರಿಂದ ದೀರ್ಘಾವಧಿ ಬೇಡಿಕೆಯ ಮುನ್ನಂದಾಜು ಭವಿಷ್ಯದಲ್ಲಿ ಉದ್ಯಮ ಘಟಕಕ್ಕೆ ಎಷ್ಟು ಮಾನವ ಸಂಪನ್ಮೂಲದ ಅವಶ್ಯಕತೆ ಇದೆ ಎಂಬುದನ್ನು ಕಂಡುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಿಕೊಡ್ತದೆ. Students, in this session, till now, we discussed about what are the objectives of both short term and long term. ಇದುವರೆಗೆ ನಾವು ಈ ಒಂದು ಸೆಷನ್ನಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಎರಡರ ಉದ್ದೇಶಗಳು ಯಾವ್ಯಾವುದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. What are the outcome? What type of forecasting is feasible? The analysis of long-term sales is more significant
ದ್ಯಾನ್ ಶಾರ್ಟ್ ಟರ್ಮ್ ಸೇಲ್ಸ್. ಸೊ ಈ ಎಲ್ಲ ವಿಶ್ಲೇಷಣೆಯಿಂದ ನಮಗೆ ತಿಳಿಬರುವಂತಹ ಅಂಶ ಏನು ಅಂತಂತಂದರೆ, ಅಲ್ಪಾವಧಿ ಮುನ್ನಂದಾಜಿಗಿಂತ ದೀರ್ಘಾವಧಿ ಮುನ್ನಂದಾಜಿನ ಮಾರಾಟ ದೀರ್ಘಾವಧಿ ಮಾರಾಟ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ವೈ? ಲಾಂಗ್ ಟರ್ಮ್ ಸೇಲ್ಸ್ ಫೋರ್ಕಾಸ್ಟ್ the management to take some policy decisions of great significance. ಅಂದರೆ ದೀರ್ಘಾವಧಿ ಮಾರಾಟದ ಮುನ್ನಂದಾಜನ್ನು ಮಾಡೋದ್ರಿಂದ ಪ್ರತಿಯೊಂದು ಉದ್ಯಮ ಸಂಸ್ಥೆಗಳು ನಿರ್ಧಾರಗಳನ್ನು ಕೈಗೊಳ್ಳೋದ್ರಲ್ಲಿ ಮತ್ತು ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. It also helps to frame appropriate strategies to achieve target. ಮಾರಾಟದ ಗುರಿಗಳು ಏನಿದ್ದಾವೆ ಅಥವಾ ಗರಿಷ್ಠ ಲಾಭವನ್ನು ಗಳಿಸ್ಕೊಳ್ಬೇಕು ಎನ್ನುವ ಗುರಿ ಏನಿದೆ ಅವುಗಳನ್ನು ಪಡ್ಕೊಳ್ಳೋದಕ್ಕೆ, ಆ ಗುರಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಗತ್ಯವಾದಂತಹ ಕಾರ್ಯತಂತ್ರಗಳನ್ನು ಕೂಡ ಒದಗಿಸಿಕೊಳ್ಳಲು ಇದು ಉಪಯುಕ್ತವಾಗಿದೆ. Therefore, overall success of a firm depends on the quality and reliability of sales forecasting mechanism. ಅಂದರೆ ಮಾರಾಟ ಮುನ್ನಂದಾಜಿನ ಕಾರ್ಯವಿಧಾನದ ಗುಣಮಟ್ಟ ಮತ್ತು ವಿಶ್ವಾಸಾರ್ಹವನ್ನು ಪ್ರತಿಯೊಂದು ಉದ್ಯಮ ಸಂಸ್ಥೆಗಳ ಒಂದು ಸಫಲತೆ ಅವಲಂಬಿಸಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸ್ಟೂಡೆಂಟ್ಸ್, after this video and go through that PPT and study material, you have to answer for the following MCQ questions. The first question is, planning for financial requirements is an objective of short term, long term, both short term and long term, none of the above. 10 seconds to answer. ಹಣಕಾಸಿನ ಅವಶ್ಯಕತೆಗೆ ಯೋಜನೆಗಳನ್ನು ರೂಪಿಸುವಂತಹ ಉದ್ದೇಶ ಯಾವುದರದ್ದಾಗಿರ್ತದೆ? ಅಲ್ಪಾವಧಿ, ದೀರ್ಘಾವಧಿ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಮೇಲಿನವು ಯಾವುದೂ ಅಲ್ಲ. ಸ್ಟೂಡೆಂಟ್ಸ್, ದ ಆನ್ಸರ್ ಈಸ್ ಸಿ, ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಸೆಕೆಂಡ್ ಕ್ವಶನ್, ಶಾರ್ಟ್ ಟರ್ಮ್ ಫೋರ್ಕಾಸ್ಟಿಂಗ್ ಈಸ್ related to opportunities of, options are new production plant, existing production plant, both new and existing production plant, none of the above. Again 10 seconds to answer. Yes, it is answer B. The short-term forecasting is related to existing production plant. Third question. The objective of long-term forecasting is ದೀರ್ಘಾವಧಿ ಮುನ್ನಂದಾಜಿನ ಉದ್ದೇಶ. Planning to increase plant capacity. Option B, planning for manpower requirement. Option C, planning to establish new unit and expanding existing unit. And D, all of the above. Again 10 seconds to answer. Yes, it is
Answer D, all of the above. Students, to get more knowledge about the objectives of demand forecasting, you can go through the following reference books. Again, it is R. Sharma, Business Economics, H.L. Ahuja, Microeconomic Analysis, Agarwal H.S. Modern Theory. Fourth one, K. Ramachandra, and again myself, Pratibha Pashwanath, B. Chandrasekhara, Market Behavior and Cost Analysis textbook. And the last one is H.R. Krishnamurthy Hosabeedu, Vyavaharika Arthashastra, a Kannada book. Thank you, students. Thank you, one and all.